ಪತ್ನಿಗೆ ಅಶ್ಲೀಲ ಕಮೆಂಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ಕಮೆಂಟ್ ಕಳಿಸಿದ್ದವರು ಕೊನೆಗೂ ಲಾಕ್ ಆಗಿದ್ದಾರೆ. ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಕೇಸ್ ವಿಚಾರ. ಅಶ್ಲೀಲ ಕಮೆಂಟ್ ಕಳಿಸಿದ್ದವರು ಕೊನೆಗೂ ಲಾಕ್ ಆದರು. ಕೊನೆಗೂ ಕಾಮೆಂಟ್ ಕಿಡಿಗೇಡಿಗಳನ್ನ ಬಂಧಿಸಿದೆ ಕಾಕಿ. ಸೈಬರ್ ಕ್ರೈಂ ಪೊಲೀಸರಿಂದ ಆರೋಪಿಗಳ ಬಂಧನವಾಗಿದೆ. ಇಬ್ಬರು ಆರೋಪಿಗಳನ್ನ ಬಂಧಿಸಿರೋ ಪೊಲೀಸರು. ಅಶ್ಲೀಲ ಮೆಸೇಜ್ ಕಳುಹಿಸಿದ್ದ ಚಂದ್ರು ಮತ್ತು ನಿಖಿಲ್. ಚಂದ್ರು ಮತ್ತು ನಿಖಿಲ್ಗೆ ಸೈಬರ್ ಪೊಲೀಸರು ಡ್ರಿಲ್ ಅನ್ನ ಮಾಡಿದ್ದಾರೆ. ಬೆಂಗಳೂರಿನ ಮೂಲದ ಚಂದ್ರು ಮತ್ತು ನಿಖಿಲ್ ತನಿಖೆ ವಿಳಂಬಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿಗೆ ಅಶ್ಲೀಲ ಮೆಸೇಜ್ ಕಳಿಸಿದವರ ವಿರುದ್ಧ ವಿಜಯಲಕ್ಷ್ಮಿ ಕಮಿಷನರ್ ಆಫೀಸ್ಗೆ ಹೋಗಿ ವಕೀಲರ ಮುಖಾಂತರ ದೂರನ್ನ ದಾಖಲಿಸುತ್ತಾರೆ. ದೂರನ್ನ ದಾಖಲಿಸಿದ ಬಳಿಕ ಕೆಲವು ದಿನಗಳು ಕಳೆದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ತನಿಖೆಯನ್ನ ವಿಚಾರಣೆಯನ್ನ ಮುಂದುವರಿಸಿಲ್ಲ ಅನ್ನುವಂಥದ್ದು ಬೇಸರವನ್ನು ವ್ಯಕ್ತಪಡಿಸಿರ್ತಾರೆ ವಿಜಯಲಕ್ಷ್ಮಿ. ಇದೀಗ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಸೈಬರ್ ಕ್ರೈಂ ಪೊಲೀಸರು ಇಬ್ಬರನ್ನ ಬಂಧಿಸಿರುವಂಥದ್ದು. ನಿಖಿಲ್ ಅನ್ನುವಂಥ ಆರೋಪಿ ಮತ್ತು ಇಬ್ಬರನ್ನ ಬಂಧಿಸಿದ್ದಾರೆ. ಸೊ ಈ ಬಗ್ಗೆ ಒಂದು ತನಿಖೆಯನ್ನು ಸಹಿತ ನಡೆಸ್ತಾ ಇದ್ದಾರೆ. ಅಶ್ಲೀಲ ಕಮೆಂಟನ್ನು ಕಳಿಸಿದ್ರು ಅಂದರೆ 150 ಸ್ಕ್ರೀನ್ಶಾಟ್ಗಳನ್ನು ತೆಗೆದುಕೊಂಡು ವಿಜಯಲಕ್ಷ್ಮಿ ಕಮಿಷನರ್ ಆಫೀಸ್ಗೆ ಹೋಗಿ ದೂರನ್ನು ದಾಖಲಿಸ್ತಾರೆ. ಒಂದು 15 ಪೇಜನ್ನು ಅಲ್ಲಿ ಪೇಜ್ಗಳ ಮೇಲೆ ದೂರನ್ನು ದಾಖಲಿಸಿರ್ತಾರೆ. ಈ ಮುಖಾಂತರ ಇದೀಗ ಪೊಲೀಸರು ಕೂಡ ವಿಚಾರಣೆಗೆ ಮುಂದಾಗಿದ್ದು ಇದೀಗ ಸೆರೆ ಹಿಡಿದಿದ್ದಾರೆ. ಇಬ್ಬರು ಆರೋಪಿಗಳನ್ನು ಸೆರೆ ಹಿಡಿದಿದ್ದಾರೆ. ಅಶ್ಲೀಲ ಮೆಸೇಜನ್ನು ಕಳಿಸಿ ಅಶ್ಲೀಲವಾಗಿ ಅಂದರೆ ಕಮೆಂಟನ್ನು ಹಾಕೋದ್ರ ಮೂಲಕ ವಿಜಯಲಕ್ಷ್ಮಿಗೆ ಬೇಸರವನ್ನು ತಂದಿರ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅರೆಸ್ಟ್ ಮಾಡಿದ್ದಾರೆ ಸೈಬರ್ ಕ್ರೈಂ ಪೊಲೀಸರು. ಏನಂತ ಅಂದರೆ ಇವರಿಗೆ ಒಂದು ಸರಿಯಾದ ರೀತಿಯಾದಂಥ ಪಾಠವನ್ನು ಕಲಿಸಬೇಕು ಪೊಲೀಸ್ ಇಲಾಖೆ. ಈ ರೀತಿಯಾಗಿ ಏನೋ ಒಂದು ಫ್ರೀಯಾಗಿ ನೆಟ್ ಸಿಗುತ್ತೆ, ಇಂಟರ್ನೆಟ್ ಸಿಗುತ್ತೆ ಅಂತ ಹೇಳಿ ಕೂತ್ಕೊಂಡು ಸುಮ್ಮನೆ ಏನೇನೋ ಒಂದು ಬ್ಯಾಡ್ ಕಮೆಂಟನ್ನು ಒಬ್ಬರಿಗೆ ಹಾಕುವಂಥದ್ದಲ್ಲ. ಯಾಕಂದರೆ ಅಭಿಮಾನ ಅಂತಂದರೆ ಈ ರೀತಿಯಾಗಿ ತೋರಿಸುವಂಥದ್ದಲ್ಲ. ನೀವು ಅಭಿಮಾನ ಅಂತಂದ್ರೇ ಅದಕ್ಕೊಂದು ಬೇರೆ ಆದಂಥ ಅರ್ಥ ಇದೆ. ಆ ಅಭಿಮಾನವನ್ನು ಒಳ್ಳೆ ರೀತಿಯಲ್ಲಿ ತೋರಿಸ್ಬೇಕು ಹೊರತು ಈ ರೀತಿಯಾಗಿ ಬ್ಯಾಡ್ ಕಮೆಂಟನ್ನು ಹಾಕಿ ನಿಮ್ಮ ಯಾರು ನೀವು ನೆಚ್ಚಿನ ಸ್ಟಾರ್ ಇರ್ತಾರೋ ಅವ್ರ ಮೇಲೂ ಕೂಡ ಇದು ಇಂಥವರ ಅಭಿಮಾನಿಗಳು ಅಂತ ಅವ್ರ ಮೇಲೂ ಕೂಡ ಒಂದು ಒಂದು ಅಭಿಪ್ರಾಯ ಕೆಟ್ಟ ಅಭಿಪ್ರಾಯವನ್ನು ಬರೋ ರೀತಿಯಲ್ಲಿ ಮಾಡ್ತೀರಾ. ಇದು ಸರಿಯಲ್ಲ. ಇದು ಒಂದು ರೀತಿಯಾದ ಇನ್ನೊಬ್ಬರ ಮೇಲೆ ನಾವು ಬ್ಯಾಡ್ ಆಗಿ ಒಂದು ಕಮೆಂಟನ್ನು ಮಾಡ್ತೀವಿ, ಅಶ್ಲೀಲವಾಗಿ ನಾವು ಮಾತನಾಡ್ತೀವಿ ಅಂತ ಅಂದರೆ ಅದು ನಮ್ಮ ಸಂಸ್ಕಾರ ಹೇಗಿದೆ, ನಿಮ್ಮ ಸಂಸ್ಕಾರ ಯಾವ ರೀತಿಯಾಗಿದೆ, ಮನೆಯಲ್ಲಿ ಯಾವ ರೀತಿಯಾದಂಥ ಸಂಸ್ಕಾರವನ್ನು ಕಲಿಸಿದ್ದಾರೆ ಅನ್ನುವಂಥದ್ದು ಅಲ್ಲಿ ವ್ಯಕ್ತವಾಗುತ್ತೆ. ಹಾಗಾಗಿದ್ದರಿಂದ ಈ ರೀತಿಯಾಗಿ ಯಾರು ಕಮೆಂಟನ್ನು ಹಾಕ್ತಾ ಇರ್ತಾರೋ ಅವರಿಗೆ ಒಂದು ಒಳ್ಳೆ ರೀತಿಯಾದಂಥ ಒಂದು ಪಾಠವನ್ನು ಕಲಿಸುವಂಥ ಪ್ರಯತ್ನವನ್ನು ಮಾಡಬೇಕು ಪೊಲೀಸ್ ಇಲಾಖೆ ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅರುಣ್, ಈಗಾಗಲೇ ವಿಜಯಲಕ್ಷ್ಮಿ ಕೂಡ ದೂರನ್ನ ದಾಖಲಿಸಿರ್ತಾರೆ. ಇದರ ಪ್ರಕಾರವಾಗಿ ಇಬ್ಬರು ಆರೋಪಿಗಳನ್ನ ಒಂದು ಸೆರೆ ಹಿಡಿದಿರುವಂತದ್ದು. ಏನೆಲ್ಲ ಅಪ್ಡೇಟ್ ಇದೆ ಈ ಬಗ್ಗೆ? ವನಿತಾ, ಇಬ್ಬರು ಆರೋಪಿಗಳನ್ನ ವಿಜಯಲಕ್ಷ್ಮಿ ಅವರಿಗೆ ಕಮೆಂಟ್ ಹಾಕಿದ ಪ್ರಕರಣದಲ್ಲಿ ಇಬ್ಬರನ್ನ ಪಿಕ್ ಮಾಡಿರುವಂತದ್ದು. ಒಬ್ರು ಕೊಪ್ಪಳ ಮೂಲದವರು ಮತ್ತೆ ಒಬ್ರು ಬೆಂಗಳೂರು ಮೂಲದವರು ಅಂತ ಗೊತ್ತಾಗಿರುವಂತದ್ದು. ಏನಂದ್ರೆ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಈ ಮೆಸೇಜ್ ಗಳನ್ನ ಹಾಕಿದ್ರು. ಸೊ ಈ ವಿಚಾರ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರು ದೂರನ್ನ ಕೊಟ್ಟಿದ್ರು. ಮತ್ತೆ ಮೊನ್ನೆ 31ನೇ ತಾರೀಕು ವಿಜಯಲಕ್ಷ್ಮಿ ಅವರು ಈ ಬಗ್ಗೆ ಯಾವುದೇ ರೀತಿಯ ಕ್ರಮಗಳು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಖುದ್ದು ಕಮಿಷನರ್ ಅವರನ್ನ ಭೇಟಿಯನ್ನ ಮಾಡಿದ್ರು. ಅದ್ರ ಜೊತೆಗೆ ಏನಂದ್ರೆ ಇನ್ನು ಇನ್ಸ್ಟಾಗ್ರಾಮ್ ಇರ್ಬೋದು ಮತ್ತೆ ಮೆಟಾಗೆ ಇರ್ಬೋದು ಸಿಸಿಬಿ ಪೊಲೀಸರು ಒಂದು ಪತ್ರವನ್ನ ಸಹ ಬರೆದಿದ್ರು. ಆ ಒಂದು ಪತ್ರದ ಆಧಾರದ ಮೇಲೆ ಏನೋ ಒಂದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ನಲ್ಲಿ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಇಬ್ಬರನ್ನ ಇದೀಗ ಒಂದು ಅರೆಸ್ಟ್ ಮಾಡಿ ಮತ್ತೆ ವಶಕ್ಕೆ ಅರೆಸ್ಟ್ ಮಾಡಿರುವಂತದ್ದು. ನಿಖಿಲ್ ಮತ್ತೆ ಚಂದ್ರು ಅಂತ ಇಬ್ಬರು ಆರೋಪಿಗಳನ್ನ ಏನೋ ಅವರು ಪಿಕ್ ಮಾಡಿರುವಂತದ್ದು. ಈಗ ಅವರನ್ನ ಹೆಚ್ಚಿನ ವಿಚಾರಣೆ ಸಹ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಮತ್ತೆ ಅವ್ರು ಯಾಕಾಗಿ ಈ ರೀತಿ ಕೆಟ್ಟ ಮೆಸೇಜ್ ಗಳನ್ನ ಮಾಡಿದ್ರು ಮತ್ತೆ ಯಾರಾದ್ರೂ ಅವ್ರಿಗೆ ಹೇಳ್ಕೊಟ್ಟು ಮಾಡಿದ್ರೆ ಅಥವಾ ಏನು ಅನ್ನೋದ್ರ ಬಗ್ಗೆನೂ ಸಹ ಸದ್ಯಕ್ಕೆ ಮಾಹಿತಿ ಸಿಗ್ಬೇಕಾಗಿರುವಂತದ್ದು. ಆದ್ರೆ ಇಬ್ಬರನ್ನ ಅರೆಸ್ಟ್ ಮಾಡಿ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಸಿಸಿಬಿ ಪೊಲೀಸರು. ವನಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ನಾವು ಏನು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಿರುವಂಥದ್ದು. ಅದೇ ನಾನು ಆಗಲೇ ಹೇಳಿದ ಹಾಗೆ ಸುಮ್ಮನೆ ಒಂದು ಫ್ರೀ ಆಗಿ ಇಂಟರ್ನೆಟ್ ಸಿಗುತ್ತೆ ಅಂತ ಏನೇನೋ ಕಮೆಂಟ್ ಹಾಕುವಂಥದ್ದಲ್ಲ. ಸೊ ಯಾಕೆ ಯಾವ ರೀತಿಯಾಗಿ ನಿಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತೀರಾ? ಹೀಗೆ ಹಾಕೋದ್ರಿಂದ ನಿಮ್ಗೆ ಸಿಗೋದಾದ್ರೂ ಏನು ಅನ್ನುವಂಥದ್ದು. ನಿಮ್ಮ ಮೇಲೆ ಒಂದು ಕೆಟ್ಟದಾಗಿ ಅಭಿಪ್ರಾಯ ಬರುತ್ತೆ ಹೊರತು ಒಳ್ಳೆಯ ಅಭಿಪ್ರಾಯ ಅಂತೂ ಬರೋದಿಲ್ಲ. ಆದಷ್ಟು ಇದಕ್ಕೆ ಕಡಿವಾಣವನ್ನು ಹಾಕುವಂಥ ಪ್ರಯತ್ನ ಮಾಡಬೇಕು ಪೊಲೀಸ್ ಇಲಾಖೆ ಅನ್ನೋದು